ಹಾಯ್ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋಲಿ ಈ ರೀತಿಯಾದಂಥ ರಿಂಗ್ ಬೀಡ್ಸನ್ನು ಯೂಸ್ ಮಾಡಿ ಯಾವ ರೀತಿ ಪೀಕಾಕ್ ಫೆದರ್ ಡಿಸೈನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಈ ಬೀಡ್ಗೆ ಎರಡು ಕಡೆನೂ ಹೋಲ್ ಇದೆ. ನೀವು ಈ ಫೆದರ್ ಡಿಸೈನ್ ಅಲ್ಲದೆ ಬೇರೆ ಡಿಸೈನ್ಸ್ಗೂ ಈ ಬೀಡನ್ನು ಯೂಸ್ ಮಾಡ್ಬೋದು. ಹಾಗೆ ಈ ಬೀಡ್ ಬಂದು ಓವಲ್ ಶೇಪಲ್ಲಿ ಇದೆ. ಸೊ ಓವಲ್ ಶೇಪಲ್ಲಿರೋ ಬೀಡನ್ನು ನಾನು ಈ ಡಿಸೈನ್ಗೆ ಯೂಸ್ ಮಾಡ್ತಾ ಇರೋದು. ಆ್ಯಸ್ ಯೂಶುವಲ್ ಆಗಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. ಹೀಗೆ ಥ್ರೆಡ್ಡನ್ನು ಆ ಬೀಡ್ ಒಳಗೆ ನಾನು ಇನ್ಸರ್ಟ್ ಮಾಡಿಕೊಂಡು ನಾಟನ್ನು ಹಾಕ್ಕೊಬೇಕು. ಸೊ ಫಸ್ಟಿಗೆ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ 6 ಎಳೆ ದಾರನ ಈ ರಿಂಗ್ ಬೀಡ್ ಒಳಗೆ ಇನ್ಸರ್ಟ್ ಮಾಡಿಕೊಂಡು ನಾನು 2 ನಾಟನ್ನು ಹಾಕ್ಕೊತೀನಿ. ಟೈಟಾಗಿ 2 ನಾಟನ್ನು ಹಾಕ್ಕೊಳ್ಬೇಕು. ಸೊ ಒನ್ಸ್ ನಾಟ್ ಆದಮೇಲೆ ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಈ ಡಿಸೈನ್ ಮಾಡೋಕ್ಕೆ ಆ್ಯಸ್ ಯೂಶುವಲ್ ಆಗಿ ನೀಡಲ್ ನಂಬರ್ 11.07 mm ಅನ್ನು ಯೂಸ್ ಮಾಡ್ತಾ ಇರೋದು. ನೀವು ಈವನ್ 10 ನಂಬರ್ ನೀಡಲ್ ಸಹ ಯೂಸ್ ಮಾಡ್ಬೋದು. ಸೊ ಫಸ್ಟಿಗೆ ನಾನೇನು ನಾಟ್ ಹಾಕಿದ್ನಲ್ಲ ಅಲ್ಲಿ ನೀಡಲನ್ನು ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಡನ್ನು ಹೀಗೆ ಆಚೆ ಎಳ್ಕೊತೀನಿ. ಒಂದು ಲೂಪ್ ಆಗುತ್ತೆ. ಈಗ ಒಂದು ನಾಟನ್ನು ಹಾಕ್ಕೊತೀನಿ. ಸೊ ಫಸ್ಟಿಗೆ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಒನ್ಸ್ ನಾಟ್ ಆದಮೇಲೆ ಈ ರಿಂಗಿನ ಸುತ್ತ ನಾವು ಡಬಲ್ ಕ್ರೋಶೆಟ್ಸ್ ಹಾಕ್ತಾ ಅದನ್ನು ಕವರ್ ಮಾಡಬೇಕು ರಿಂಗನ್ನು. ಹಾಗೆ ನೀವು ನನ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನು ನೋಡ್ತಾ ಇದ್ದೀರಾ ಅಲ್ವಾ, ಈ ಥ್ರೆಡನ್ನು ಸೇರಿಸ್ಕೊಂಡು ನಾನು ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಆವಾಗ ಆ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ಈ ಡಬಲ್ ಕ್ರೋಶೆಟ್ ಒಳಗೆ ಹೈಡ್ ಆಗಿ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಡಬಲ್ ಕ್ರೋಶೆಟ್ ಅಂದರೆ ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತಗೊಂಡು ಫಸ್ಟ್ 2 ಲೂಪಿಂದ ಒಂದು ಲೂಪನ್ನು ಮಾಡ್ಕೊಬೇಕು. ನೆಕ್ಸ್ಟ್ 2 ಲೂಪಿಂದ ಒಂದು ಲೂಪನ್ನು ಮಾಡ್ಕೊಳ್ಬೇಕು. ಸೊ ವೆರಿ ಸಿಂಪಲ್. ಈ ಸ್ಟೆಪ್ ಬಂದು ನಾವು ಫುಲ್ಲಾಗಿ ರಿಂಗ್ ಕವರ್ ಆಗೋವರೆಗೂ ಡಬಲ್ ಕ್ರೋಶೆಟ್ನ ಹಾಕ್ತಾ ಕವರ್ ಮಾಡಬೇಕು. ಸೊ ನಾನೇನಿಲ್ಲಿ ಡಬಲ್ ಕ್ರೋಶೆಟ್ಸ್ ಹಾಕ್ತಾಯಿದ್ದೀನಿ ಅದು ಜಸ್ಟ್ ಪ್ಲೇನಾಗಿ ಹಾಕ್ತಾಯಿದ್ದೀನಿ ವಿತೌಟ್ ಬೀಡ್ಸ್. ಬಿಕಾಸ್ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸನ್ನು ಆ್ಯಡ್ ಮಾಡಿ ಕಂಟಿನ್ಯೂ ಮಾಡ್ಕೊಬೇಕು. ಹಾಗಾಗಿ ಈ ಸ್ಟೆಪ್ಪನ್ನು ಪ್ಲೇನಾಗಿ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಡಬಲ್ ಕ್ರೋಶೆಟ್ಸ್ನ ನೆಕ್ಸ್ಟ್ ಕ್ಲೀನಾಗಿ ಹಾಕೋಣ. ಯಾವುದೇ ರೀತಿಯಾದಂಥ ಲೂಸ್ ಸ್ಟಿಚ್ ಬರದೇ ಇರೋ ಹಾಗೆ ಕ್ಲೀನಾಗಿ ನೋಡಿಕೊಂಡು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತೊಗೊಂಡು ಫಸ್ಟ್ 2 ಲೂಪಿಂದ ಒಂದು ಲೂಪ್, ಹಾಗೆ ನೆಕ್ಸ್ಟ್ 2 ಲೂಪಿಂದ ಒಂದು ಲೂಪ್. ಇದೇ ರೀತಿ ನಾವು ಈ ರಿಂಗನ್ನು ಯೂಸ್ ಮಾಡ್ತಾ ಮೋಟಿವ್ಸ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಸೊ ಮೋಟಿವ್ಸ್ ಮಾಡೋದಕ್ಕೆ ನಾನು ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ಬಿಕಾಸ್ ನಾವೇನು ರೆಡಿ ಮಾಡ್ತೀವಲ್ಲ ಆ ಮೋಟಿವ್ಸ್ ಬಂದು ಆ ಮೋಟಿವ್ ಸೈಜು ದೊಡ್ಡದಾಗಿರಲಿ ಅಂತ. ನಿಮಗೆ ತುಂಬ ದೊಡ್ಡದಾಗಿ ಮೋಟಿವ್ ಸೈಜ್ ಬೇಡ ಅಂದರೆ ಚಿಕ್ಕದಾಗಿ ಬೇಕು ಅಂತ ಹೇಳೋರು ನೀವು ಡಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿ ಈ ಜಾಗದಲ್ಲಿ ಸಿಂಗಲ್ ಕ್ರೋಶೆಟ್ನ ರೀಪ್ಲೇಸ್ ಮಾಡ್ಕೊಬೋದು. ಹಾಗಿದ್ರೆ ಈ ಸ್ಟೆಪ್ ಗೊತ್ತಾಯಿತು ಅಂದ್ಕೊತೀನಿ. ಇದೇ ರೀತಿಯಾಗಿ ನಾನು ರಿಂಗ್ ಫುಲ್ಲಾಗಿ ಕವರ್ ಆಗೋವರೆಗೂ ಕಂಟಿನ್ಯೂ ಮಾಡ್ತೀನಿ. ಫಿನಿಶ್ ಆದಮೇಲೆ ಇವಾಗ ಫಸ್ಟ್ ಡಬಲ್ ಕ್ರೋಶೆಟ್ ಮೇಲೆ ಏನು ಚೈನ್ ಇದೆ ಅಲ್ವಾ, ನೋಡಿ ಕಾಣ್ತಾ ಇದೆ ಅಂದ್ಕೊತೀನಿ. ಆ ಫಸ್ಟ್ ಡಬಲ್ ಕ್ರೋಶೆಟ್ ಮೇಲಿರೋ ಚೈನ್ಗೆ ನೀಡಲನ್ನು ಹೀಗೆ ಇನ್ಸರ್ಟ್ ಮಾಡಿ ಸೊ ನೀಡಲ್ ಮೇಲಿರೋ ಅಷ್ಟು ಲೂಪಿಂದ ಒಟ್ಟಿಗೆ ಥ್ರೆಡ್ಡನ್ನು ಆಚೆ ಎಳ್ಕೊತೀನಿ. ಇದು ಸ್ಲಿಪ್ ನಾಟ್ ಆಗುತ್ತೆ. ಸೊ ನೀಡಲ್ ಮೇಲೆ ಏನು ಥ್ರೆಡ್ ಇರುತ್ತೆ ಅಲ್ವಾ, ಅಷ್ಟು ಥ್ರೆಡ್ಡಿಂದನೂ ನಾವು ನೀಡಲನ್ನು ಆಚೆ ಪಾಸ್ ಮಾಡಿಕೊಂಡಾಗ ಅದು ಸ್ಲಿಪ್ ನಾಟ್ ಆಗುತ್ತೆ. ಇವಾಗ ಒಂದು 3 to 4 ಇಂಚಷ್ಟು ಗ್ಯಾಪ್ ಕೊಟ್ಟು ನಾನು
ನೀಡಲನ್ನು ಆಚೆ ಪುಲ್ ಮಾಡ್ಕೊತೀನಿ. ಈಗ ಬಂದು ನೋಡಿ ಬ್ಯಾಕ್ ಸೈಡಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ, ನಾವು ಸ್ಟಾರ್ಟಿಂಗ್ ನಾಟ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ಡನ್ನೆಲ್ಲ ಸೇರಿಸಿ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ, ಆ ಎಕ್ಸ್ಟ್ರಾ ಥ್ರೆಡ್ಡನ್ನು ಟ್ರಿಮ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಇವಾಗ ನಾನು ಇನ್ನೂ ಒಂದು ಕಲರ್ ಥ್ರೆಡ್ಡನ್ನು ಆ್ಯಡ್ ಮಾಡ್ಕೊತೀನಿ. ಇದು ಕೂಡ 6 ಸ್ಟ್ರ್ಯಾಂಡ್ಸ್ ಇದೆ. ನಾನು ನಾಟ್ ಹಾಕೋ ರೀಸನ್ಗೆ ಹೇಳಿದ್ದು 3 to 4 ಇಂಚಷ್ಟು ಗ್ಯಾಪ್ ಕೊಟ್ಟು ನಾವು ಥ್ರೆಡ್ಡನ್ನು ಟ್ರಿಮ್ ಮಾಡಿದಾಗ ಈಗ ಇನ್ನೂ ಒಂದು ಕಲರ್ ಥ್ರೆಡ್ ಏನಿದೆಯಲ್ಲ ಅದನ್ನು ಸೇರಿಸ್ಕೊಂಡು ಹೀಗೆ ನಾಟನ್ನು ಹಾಕ್ಕೊಳ್ಬೇಕು. ಸೊ ಜಾಸ್ತಿ ಉದ್ದ ಲೆಂತ್ ಬಿಟ್ಟಾಗ ನಾವು ಈ ರೀತಿಯಾಗಿ ಈಸಿಯಾಗಿ ನಾಟನ್ನು ಹಾಕ್ಕೊಳ್ಬೋದು. 1 or 2 ನಾಟ್ ಹಾಕ್ಕೊಳ್ಳಿ, ಅದು ಟೈಟಾಗಿ ಸೆಕ್ಯೂರ್ ಆಗಬೇಕು, ಬಿಚ್ಕೊಳ್ಬಾರ್ದಲ್ಲ, ಹಾಗಾಗಿ 2 ನಾಟ್ಸನ್ನು ಹಾಕ್ಕೊಳ್ಳಿ ನೀವು. ಸೊ ಈ ರೀತಿಯಾಗಿ ನಾನು ನಾಟನ್ನು ಟೈಟಾಗಿ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ನ ನಾನು ಬೇರೆ ಕಲರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಪಿಕಾಕ್ ಫೆದರ್ ಅಂತ ಹೇಳಿದೆ, ಹಾಗಾಗಿ ಆಲ್ಮೋಸ್ಟ್ ಅದಕ್ಕೆ ರಿಲೇಟ್ ಆಗಿರೋ ಕಲರ್ಸ್ನೇ ನಾನು ತೊಗೊಂಡಿದ್ದೀನಿ. ಈಗ ಡಬಲ್ ಕ್ರೋಶೆಟ್ ಮೇಲೆ ಒಂದು ಚೈನ್ ಇದೆ ಅಲ್ವಾ, ನಾಟ್ ಹಾಕಿದ ಪಕ್ಕದಲ್ಲೇ ಒಂದು ಚೈನ್ ಕಾಣ್ತಿದೆ. ಆ ಚೈನಲ್ಲಿ ನೀಡಲನ್ನು ಹೀಗೆ ಪುಲ್ ಮಾಡಿ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಒನ್ಸ್ ಲಾಕ್ ಮಾಡಿದ್ಮೇಲೆ ಈ ಸ್ಟೆಪ್ಪಲ್ಲಿ ಬೀಡನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾದಂಥ ಸ್ಮಾಲ್ ಗೋಲ್ಡ್ ಬೀಡನ್ನು ಹಾಕ್ತೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್, ಸೊ ಕಾಣ್ತಾ ಇದೆಯಲ್ಲ, ಒಂದು ಚೈನ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಸೊ ಸಿಂಗಲ್ ಕ್ರೋಶೆಟ್ ಹಾಕಿದಾಗ ಬೀಡಲ್ಲಿ ಫಿಕ್ಸ್ ಆಯ್ತಲ್ವ. ನೆಕ್ಸ್ಟ್ ಇವಾಗ ನಾನು 3 ಚೈನ್ಸನ್ನು ಹಾಕ್ಕೊಂಡು ನೋಡಿ, ಅದೇ ಸಿಂಗಲ್ ಕ್ರೋಶೆಟ್ ಗ್ಯಾಪ್, ಆ ಬೀಡ್ ಪಕ್ಕ ಒಂದು ಗ್ಯಾಪ್ ಇದೆ, ಸೊ ಆ ಗ್ಯಾಪ್ಗೆ ನಾನು ಲಾಕನ್ನು ಮಾಡ್ಕೊತೀನಿ. ಈ ರೀತಿಯಾಗಿ ಒಂದು ಪಿಕಾಟ್ ಸ್ಟಿಚ್ ಫಾರ್ಮ್ ಆಯಿತು. ಈ ಎಕ್ಸ್ಟ್ರಾ ಥ್ರೆಡನ್ನು ನಾನು ಟ್ರಿಮ್ ಮಾಡ್ತಾಯಿದ್ದೀನಿ, ಬಿಕಾಸ್ ನಿಮಗೆ ವಿಡಿಯೋ ಕ್ಲೀನಾಗಿ ವಿಸಿಬಲ್ ಆಗಲಿ ಅಂತ. ನೆಕ್ಸ್ಟ್ ಇವಾಗ ಪಿಕಾಟ್ ಸ್ಟಿಚ್ ಆದಮೇಲೆ ಮತ್ತೆ ನಾನು ಥ್ರೆಡ್ಡನ್ನು ಹೀಗೆ ಮೇಲೆ ಮಾಡ್ಕೊತೀನಿ. ಇವಾಗ ಇನ್ನೂ ಒಂದು ಬೀಡನ್ನು ಹಾಕೋಣ. ಈ ಸ್ಟೆಪ್ ಕೂಡ ತುಂಬ ಸಿಂಪಲ್ ಆಗಿದೆ. ಇವಾಗ ಇನ್ನೂ ಒಂದು ಬೀಡನ್ನು ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಚೈನ್ ಇದೆ ಅಲ್ವಾ, ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ತೀನಿ. ಸೊ ಅವಾಗ ಅಲ್ಲಿ ಬೀಡ್ ಬಂದು ಫಿಕ್ಸ್ ಆಯಿತು. ಸಿಂಗಲ್ ಕ್ರೋಶೆಟ್ ಆದಮೇಲೆ ಅಗೇನ್ 3 ಚೈನ್ ಹಾಕಿ ಅದೇ ಸಿಂಗಲ್ ಕ್ರೋಶೆಟ್ ಗ್ಯಾಪಲ್ಲಿ ನಾನು ಅದನ್ನು ಲಾಕ್ ಮಾಡ್ಕೊತೀನಿ. ಸೊ ಈ ರೀತಿಯಾಗಿ ಒಂದು ಸಲ ಬೀಡ್ ಬಂದರೆ ಒಂದು ಸಲ ಪಿಕಾಟ್ ಸ್ಟಿಚ್ ಬರುತ್ತೆ. ಇವಾಗ ಪಿಕಾಟ್ ಸ್ಟಿಚ್ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡ್ಕೊತೀನಿ, ಒಂದು ಬೀಡನ್ನು ಆ್ಯಡ್ ಮಾಡೋಣ. ಸೊ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಅದನ್ನು ಒಂದು ಸಿಂಗಲ್ ಕ್ರೋಶೆಟಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ 3 ಚೈನ್ಸ್ ಹಾಕಿ ಅದೇ ಸಿಂಗಲ್ ಕ್ರೋಶೆಟ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡಬೇಕು. ಈ ರೀತಿಯಾಗಿ ಡಿಸೈನ್ ಬರುತ್ತೆ. ಮತ್ತು ಇವಾಗ ದಾರನ ಮೇಲೆ ಮಾಡ್ಕೊಬೇಕು, ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒನ್ಸ್ ಬೀಡ್ ಆ್ಯಡ್ ಆದಮೇಲೆ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್, ಆ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಬೇಕು. ಸೊ ಡಬಲ್ ಕ್ರೋಶೆಟ್ ಮೇಲೆ ಏನು ಚೈನ್ ಕಾಣುತ್ತೆ ಅಲ್ವಾ, ಆ ಚೈನ್ಗೆ ನಾವು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ ನಂತರ ನಾನಿವಾಗ 3 ಚೈನ್ಸನ್ನು ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶೆಟ್ ಗ್ಯಾಪಲ್ಲಿ ಈ 3 ಚೈನನ್ನು ಲಾಕ್ ಮಾಡ್ತೀನಿ. ಆವಾಗ ಒಂದು ಪಿಕಾಟ್ ಸ್ಟಿಚ್ ಫಾರ್ಮ್ ಆಯಿತು. ಮತ್ತು ಇವಾಗ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಬೇಕು. ಬೀಡ್ ಹಾಕಿದ್ಮೇಲೆ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಳೋಣ. ಸೊ ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತು 3 ಚೈನ್ ಹಾಕಿ ಅದೇ ಸಿಂಗಲ್ ಕ್ರೋಶೆಟ್ಗೆ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಸ್ಟೆಪ್ ಗೊತ್ತಾಯಿತು ಅಂದ್ಕೊತೀನಿ. ಒಂದು ಚೈನನ್ನು ಸ್ಕಿಪ್ ಮಾಡಿ ನಾವು ಬೀಡನ್ನು ಹಾಕಿ ಪಿಕೋ ಸ್ಟಿಚ್ ಮಾಡಬೇಕು. ನಾನು ಲಾಸ್ಟ್ ಸ್ಟೆಪ್ಪಲ್ಲಿ ಟೋಟಲ್ ಆಗಿ 30 ಡಬಲ್ ಕ್ರೋಶೆಟ್ ಹಾಕಿದ್ದೆ. ಸೊ 30ಯಲ್ಲಿ ಒಂದು ಸ್ಕಿಪ್ ಮಾಡಿದಾಗ 15 ಆಗುತ್ತೆ. ಈ ಸ್ಟೆಪ್ಪಲ್ಲಿ ನಾನು 15 ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ. ಒಂದು ವೇಳೆ ನಾನು ತೊಗೊಂಡಿರೋ ರಿಂಗ್ ಸೈಜ್ಗಿಂತ ನೀವು ಇದರ ದೊಡ್ಡದು ಅಥವಾ ಚಿಕ್ಕದೇನಾದರೂ ತೊಗೊಂಡ್ರೆ ಅದಕ್ಕೆ ಕರೆಕ್ಟಾಗಿ ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆಟ್ಸ್ ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಕರೆಕ್ಟಾಗಿ 30ನೇ ಹಾಕಬೇಕು ಅಂತ ಏನಿಲ್ಲ.
ಸೊ ಇವಾಗ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಎಂಡಲ್ಲಿದ್ದೀನಿ. ಲಾಸ್ಟಲ್ಲಿ ಒಂದು ಬೀಡನ್ನು ಹೀಗೆ ಹಾಕಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ ಆದಮೇಲೆ 3 ಚೈನ್ಸನ್ನು ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶೆಟ್ಗೆ ಅದನ್ನು ಲಾಕ್ ಮಾಡ್ಕೊತೀನಿ. ಸೊ ಇವಾಗ ನೋಡಿ, ಟೋಟಲಾಗಿ ನಾನು 15 ಬೀಡನ್ನು ಹಾಕ್ಕೊಂಡಿದ್ದೀನಿ, 15 ಬೀಡನ್ನು ಆ್ಯಡ್ ಮಾಡಿದ್ದೀನಿ. ಈಗ ಪಕ್ಕದಲ್ಲಿ ಒಂದು ಬೀಡ್ ಕಾಣ್ತಾ ಇದೆ ಅಲ್ವಾ, ಆ ಬೀಡ್ ಪಕ್ಕ ಒಂದು ಗ್ಯಾಪ್ ಇದೆ. ಸೊ ನೋಡ್ತಾ ಇದ್ದೀರಲ್ವಾ, ಆ ಗ್ಯಾಪಲ್ಲಿ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಈಗ ಇದು ಕಂಪ್ಲೀಟ್ ಆಗಿದೆ. ಸೊ ನಾನು ಮತ್ತೆ 3 to 4 ಇಂಚಷ್ಟು ಗ್ಯಾಪ್ ಕೊಟ್ಟು ಥ್ರೆಡನ್ನು ಟ್ರಿಮ್ ಮಾಡ್ಕೊತೀನಿ, ಬಿಕಾಸ್ ನಾಟ್ ಹಾಕಬೇಕು. ಹಾಗಾಗಿ ಸೊ ಮತ್ತೆ ಇವಾಗ ನೀವು 1 or 2 ನಾಟ್ಸನ್ನು ಹಾಕ್ಕೊಳ್ಳಿ ಕರೆಕ್ಟಾಗಿ. ಎಡ್ಜಿಗೆ ಕರೆಕ್ಟಾಗಿ ನಾಟನ್ನು ಹಾಕ್ಕೊಳ್ಬೇಕು ಯಾವಾಗಲೂ. ಸೊ ಹೀಗೆ ನಾಟ್ ಆದಮೇಲೆ ಒಂದು 1/2 ಇಂಚಷ್ಟು ಗ್ಯಾಪ್ ಕೊಟ್ಟು ಟ್ರಿಮ್ ಮಾಡಿ, ಬಿಕಾಸ್ ಅಲ್ಲಿ ಗ್ಲೂ ಹಾಕಿ ನಾವು ಸ್ಟಿಕ್ ಮಾಡ್ಕೊಬೇಕು. ಹಾಗಾಗಿ ಸೊ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ರೆ ಅಲ್ಲಿ ನೀಟ್ ಫಿನಿಶಿಂಗ್ ಬರುತ್ತೆ. ಸ್ವಲ್ಪ ಗ್ಲೂವನ್ನು ಹಾಕಿ, ಜಾಸ್ತಿ ಗ್ಲೂವನ್ನು ಅಪ್ಲೈ ಮಾಡಬೇಡಿ. ಆ ಬ್ಲೂ ಕಲರ್ ಡಾರ್ಕ್ ಬ್ಲೂ ಅಲ್ಲಿ ನಾನೇನು ಡಬಲ್ ಕ್ರೋಶೆಟ್ ಹಾಕಿದ್ನಲ್ಲ ಅಲ್ಲಿಗೆ ಸ್ವಲ್ಪ ಗ್ಲೂವನ್ನು ಅಪ್ಲೈ ಮಾಡಿ ಹೀಗೆ ಸ್ಟಿಕ್ಕನ್ನು ಮಾಡ್ಕೊತೀನಿ. ಸೊ ಈ ಕಡೆನೂ ಅಷ್ಟೇ ಅದೇ ರೀತಿಯಾಗಿ ಗ್ಲೂವನ್ನು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಸ್ಟಿಕ್ ಮಾಡ್ಕೊತೀನಿ. ನೋಡಿ, ಇವಾಗ ಇದು ಫಿನಿಶ್ ಆಗಿದೆ. ಈ ಥರ ಓವಲ್ ಶೇಪಲ್ಲಿ ಬರುತ್ತೆ. ಸೊ ಆದಷ್ಟು ನೀವು ಓವಲ್ ಶೇಪಲ್ಲಿರೋ ರಿಂಗನ್ನೇ ತೊಗೊಳ್ಳಿ ಈ ಡಿಸೈನ್ಗೆ. ನಾನು ಇದೇ ಥರ ಸ್ವಲ್ಪ ಮೋಟಿವ್ಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬಟ್ಟೆಗೆ ಯಾವ ರೀತಿ ಅಟ್ಯಾಚ್ ಮಾಡೋದು, ಹಾಗೆ ಪಿಕಾಕ್ ಫೆದರ್ ರೀತಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ಇದನ್ನು ಅಟ್ಯಾಚ್ ಮಾಡೋದಕ್ಕೆ ಫಸ್ಟಾಗಿ ಬೇಸ್ ಲೈನ್ನ ಕ್ರಿಯೇಟ್ ಮಾಡ್ಕೊತೀನಿ. ಆ್ಯಸ್ ಯೂಶಲಾಗಿ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ಥ್ರೆಡ್ ಬಂದು ನೀವು ಆ 2ರಲ್ಲಿ ಯಾವ ಕಲರ್ ಥ್ರೆಡ್ ಬೇಕಾದರೂ ಹಾಕ್ಕೊಳ್ಬೋದು. ಫಸ್ಟಿಗೆ ಹೀಗೆ ಒಂದು ಎಂಡಲ್ಲಿ ಒಂದು ನಾಟನ್ನು ಮಾಡ್ಕೊತೀನಿ. ಸೊ ಒನ್ಸ್ ಲಾಕ್ ಆದಮೇಲೆ ನಾನು 4 ಚೈನ್ಸನ್ನು ಹಾಕಿ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಟಿಂದ ಅದನ್ನು ಬಟ್ಟೆಗೆ ಫಿಕ್ಸ್ ಮಾಡ್ಕೊತೀನಿ. ಮತ್ತು ಇವಾಗ 4 ಚೈನ್ಸ್ ಹಾಕ್ಕೊತೀನಿ. 4 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟಿಂದ ಬಟ್ಟೆಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಬೇಸ್ ಲೈನ್ ಬಂದು ಇಷ್ಟೇ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೀವು 4 ಚೈನ್ಸ್ ಹಾಕಿ ಒಂದು ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಸೊ ಇದು ಬೇಸ್ ಲೈನು. ನಾನು ಇದೇ ಥರ ಟಿಲ್ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಫುಲ್ಲಾಗಿ ನಾನು ಕಂಪ್ಲೀಟ್ ಮಾಡಿದ್ದೀನಿ 4 ಚೈನ್ಸ್ ಹಾಕಿ. ಈಗ ನಾನು ಫೆದರ್ ಮಾಡೋದಕ್ಕೆ ಈ ರೀತಿಯಾಗಿ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡನ್ನು ತೊಗೊಂಡು ಬಂಚಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬಂಚ್ ಮಾಡೋದಕ್ಕೆ ನಾನು 150 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 300 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಹಾಗೆ ನೀವು ಬಂಚನ್ನು ನೋಡ್ತಾ ಇರ್ಬೋದು, ನಾನು ಅದನ್ನು ಕ್ಲೀನಾಗಿ ಅಯರ್ನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಕ್ಲೀನಾಗಿ ನೀವು ಅಯರ್ನ್ ಮಾಡಿದಾಗ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ನಿಮಗೆ ಇನ್ನೂ ಥಿಕ್ನೆಸ್ ಬೇಕು ಅಂದರೆ ನೀವು 150 ಸ್ಟ್ರ್ಯಾಂಡ್ಸ್ಗಿಂತ ಇನ್ನೂ ಜಾಸ್ತಿ ಸ್ಟ್ರ್ಯಾಂಡ್ಸ್ ಕೂಡ ಯೂಸ್ ಮಾಡ್ಕೊಬೋದು. ಈಗ ಇಲ್ಲಿ ಮೋಟಿವ್ಸ್ನ ಅಟ್ಯಾಚ್ ಮಾಡ್ಕೊಳೋದಕ್ಕೆ ಸ್ಟಾರ್ಟಿಂಗ್ ನೀವು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಆ ಗ್ಯಾಪ್ಗೆ ಕರೆಕ್ಟಾಗಿ ನೋಡಿಕೊಂಡು ನೀವು ಮೋಟಿವ್ಸ್ನ ಅಟ್ಯಾಚ್ ಮಾಡ್ಕೊಬೋದು. ನಾನಿಲ್ಲಿ ಫಸ್ಟಿಗೆ 2 ಚೈನ್ಸ್ 2 ಬ್ಲಾಕನ್ನು ಸ್ಕಿಪ್ ಮಾಡಿ 3rd ಬ್ಲಾಕ್ ಏನಿದೆ ಅಲ್ವಾ, ಆ 3rd ಬ್ಲಾಕಿಗೆ ಈ ಸಿಲ್ಕ್ ಥ್ರೆಡ್ ಬಂಚನ್ನು ಹೀಗೆ ಇನ್ಸರ್ಟ್ ಮಾಡ್ಕೊತೀನಿ. ಸೊ ಸಿಲ್ಕ್ ಥ್ರೆಡ್ ಬಂಚನ್ನು ಇನ್ಸರ್ಟ್ ಮಾಡಿಕೊಂಡು ನಿಮಗೆ ಯಾವ ಲೆಂತ್ಗೆ ಬೇಕೋ ನೋಡಿ ಅಲ್ಲಿಗೆ ಫೋಲ್ಡ್ ಮಾಡಿ. ಈ ಡಿಸೈನ್ ಮಾಡೋದಕ್ಕೆ ಆದಷ್ಟು ಸ್ವಲ್ಪ ಲೆಂತ್ ಜಾಸ್ತಿ ಇರಬೇಕು, ಬಿಕಾಸ್ ನಾವದು ಫೆದರ್ ಶೇಪಲ್ಲಿ ಕಟ್ ಮಾಡ್ತೀವಲ್ಲ, ಹಾಗಾಗಿ ಲೆಂತ್ ಇದ್ದಷ್ಟು ಒಳ್ಳೆಯದು. ಬೇಕಿದ್ರೆ ನೀವು ಈ ಥರ ಮೋಟಿಫ್ನ ಇಟ್ಟು ಮೆಜರ್ಮೆಂಟ್ನ ತೊಗೊಂಡು ನೀವು ಅಲ್ಲಿಗೆ ಕಟ್ ಕೂಡ ಮಾಡ್ಕೊಬೋದು. ಸೊ ಒನ್ಸ್ ನಿಮಗೆ ಡಿಸೈರ್ ಲೆಂತ್ ಸಿಕ್ತು ಅಂತ ಹೇಳಿದ್ಮೇಲೆ ಕ್ಲೀನಾಗಿ ಅಲ್ಲಿ ಒಂದು ಫೋಲ್ಡಿಂಗ್ನ ತೊಗೊಳ್ಳಿ. ಆ ಸಿಲ್ಕ್ ಥ್ರೆಡ್ ಬಂಚನ್ನು ಕ್ಲೀನಾಗಿ ಒಂದು ಫೋಲ್ಡ್ ಮಾಡಿಕೊಂಡು ನಾನಿವಾಗ
ಹೀಗೆ ಆ ಬಂಚನ್ನು ಸ್ಪ್ರೆಡ್ ಮಾಡ್ಕೊತೀನಿ. ಯೂಶ್ವಲಾಗಿ ನಾವು ಒಂದ್ರ ಮೇಲೆ ಒಂದು ಇಟ್ಟು ಟೈ ಮಾಡೋದು ಕುಚ್ಚನ್ನು. ಇದು ಫೆದರ್ ಶೇಪಲ್ಲಿ ಬರೋದಕ್ಕೆ ಆ ಬಂಚನ್ನು ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ನಾವು ನಾಟನ್ನು ಹಾಕ್ಕೊಳ್ಬೇಕು. ನಾನು ನಾರ್ಮಲ್ ನೀಡಲ್ಗೆ 2 ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡನ್ನು ತೊಗೊಂಡಿದ್ದೀನಿ. ಹೀಗೆ ಆ ಸಿಲ್ಕ್ ಥ್ರೆಡ್ ಬಂಚನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಆದಷ್ಟು ಎಷ್ಟು ಆಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಅದನ್ನು ಸ್ಪ್ರೆಡ್ ಮಾಡಿ ನೀವು ಈ ಝರಿ ಥ್ರೆಡ್ಡಿಂದ ನಾಟನ್ನು ಹಾಕ್ಕೊಳ್ಳಿ. ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೆಕ್ಸ್ಟ್ ಇವಾಗ ಅದನ್ನು 2 ಪಾರ್ಟಾಗಿ ಡಿವೈಡ್ ಮಾಡಿಕೊಂಡು ಈ ಕಡೆ ಒಂದು ಸಲ ನಾಟ್ ಹಾಕ್ಕೊಳ್ಳಿ ಮತ್ತು ಆ ಸೈಡ್ ಇನ್ನೊಂದು ಸಲ ನಾಟ್ ಹಾಕ್ಕೊಳ್ಳಿ. ಆವಾಗ ಅದು ಕ್ಲೀನಾಗಿ ಸ್ಪ್ರೆಡ್ಡಾಗಿ ಸಪ್ರೇಟಾಗಿ ನಾಟ್ ಆಗುತ್ತೆ. ನೋಡಿ, ನಾನು ಫಸ್ಟು ರೈಟ್ ಹ್ಯಾಂಡ್ ಸೈಡಲ್ಲಿ ನಾಟ್ ಹಾಕ್ಕೊಂಡೆ ಅರ್ಧಕ್ಕೆ. ನೆಕ್ಸ್ಟ್ ಇವಾಗ ಮತ್ತೆ ಲೆಫ್ಟ್ ಹ್ಯಾಂಡ್ ಸೈಡರ್ಗೆ ಇನ್ನೂ ಅರ್ಧ ತೊಗೊಂಡು ಅಲ್ಲಿಗೆ ನಾಟ್ ಹಾಕ್ಕೊತೀನಿ. ಈ ರೀತಿಯಾಗಿ ಟೈಟಾಗಿ ಒಂದು 3ರಿಂದ 4 ನಾಟನ್ನು ಹಾಕ್ಕೊಳ್ಳಿ. ಈ ಥರ ನಾವು ಮೋಟಿಫ್ನ ಪ್ಲೇಸ್ ಮಾಡಿದಾಗ ಅದು ಫೆದರ್ ಟೈಪಲ್ಲಿ ಬರಬೇಕು ಆ ಸಿಲ್ಕ್ ಥ್ರೆಡ್ ಬಂಚು. ಹಾಗಾಗಿ ಈ ಡಿಸೈನ್ ಅಂತೂ ತುಂಬಾ ಈಸಿಯಾಗಿದೆ. ಈವನ್ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಮಾಡ್ಬೋದು. ಒಂದು ಹೊಸ ರೀತಿಯಾದಂಥ ಟ್ರೈ ಮಾಡಿದ್ದೀನಿ. ಆರ್ಚಸ್ ಇಲ್ಲದೆ ಒಂದು ಹೊಸ ಲುಕ್ಕಲ್ಲಿ ಫೆದರ್ ಡಿಸೈನ್ನ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಇವಾಗ ನಾನು ನಾಟನ್ನು ಹಾಕ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡಿಂದ. ಈಗ ಸಿಲ್ಕ್ ಥ್ರೆಡನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಹಾಗೆ ಸಿಲ್ಕ್ ಥ್ರೆಡ್ ಬಂಚ್ ಕೂಡ ನಾವು ಒಂದೇ ಲೆವೆಲಲ್ಲಿ ಟ್ರಿಮ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವಾಗ ನಾನು ಪಿಕೋಟ್ ಸ್ಟಿಚ್ ಏನು ಮಾಡಿದ್ದೀನಲ್ಲ ಅದೇ ಕಲರಿಂದ ಕಾಟನ್ ಥ್ರೆಡನ್ನು ನಾರ್ಮಲ್ ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನೋಡಿ, ಈ ರೀತಿಯಾಗಿ ಇದನ್ನು ಪ್ಲೇಸ್ ಮಾಡಿ ನಾನು ಬಟ್ಟೆಗೆ ಸ್ಟಿಚ್ ಮಾಡ್ಕೊಬೇಕು. ಅದಕ್ಕೋಸ್ಕರ ನಾನು ಸೇಮ್ ಕಲರ್ ಮ್ಯಾಚಿಂಗ್ ಥ್ರೆಡನ್ನು ತೊಗೊಂಡಿದ್ದೀನಿ. ಆ ಓವಲ್ ಶೇಪು ಕರೆಕ್ಟಾಗಿ ಮಿಡಲ್ಗೆ ಸೆಂಟರಲ್ಲಿ ಪ್ಲೇಸ್ ಆಗಬೇಕು. ಆ ಥರ ನೀವು ಈ ಮೋಟಿಫ್ನ ಹಿಡಿದು ನೋಡಿ, ಒಂದು ಸ್ವಲ್ಪ ಮೇಲ್ಗಡೆ ಬಟ್ಟೆ ಮೇಲೆ ಒಂದು ಸ್ವಲ್ಪ ಆ ಮೋಟಿಫ್ ಹೋಗಬೇಕು. ನೋಡಿ, ಅಲ್ಲಿಗೆ ಇದ್ದರೆ ಸಾಕು. ಒಂದು 1/2 ಸೆಂಟಿಮೀಟರ್ ಅಷ್ಟಾದರೆ ಸಾಕು. ಅದಕ್ಕಿಂತ ಕಮ್ಮಿ ಆದರೂ ಇನ್ನೂ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ನಾನು ಪ್ಲೇಸ್ ಮಾಡ್ಕೊತೀನಿ ಈ ಮೋಟಿಫ್ನ ಎಕ್ಸಾಕ್ಟ್ಲಿ ಮಿಡಲ್ಗೆ ಆ ಓವಲ್ ಶೇಪ್ ಬರೋ ರೀತಿ. ಇವಾಗ ಬ್ಯಾಕ್ ಸೈಡಿಂದ ಹೀಗೆ ನೀಡಲನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಆ ಪಿಕೋಟ್ ಸ್ಟಿಚ್ ಏನು ಮಾಡಿದ್ದೀವಲ್ವ ಆ ಪಿಕೋಟ್ ಸ್ಟಿಚ್ ಮೇಲೆ ನಾನು ನೀಡಲನ್ನು ಪಾಸ್ ಮಾಡ್ಕೊತೀನಿ. ಪಾಸ್ ಮಾಡಿ ಮತ್ತೆ ಬಟ್ಟೆಗೆ ನೀಡಲನ್ನು ಇನ್ಸರ್ಟ್ ಮಾಡ್ಕೊತೀನಿ. ನೋಡಿ, ಆವಾಗ ಇದರಲ್ಲಿ ಫಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಮ್ಯಾಚಿಂಗ್ ಕಲರ್ ಥ್ರೆಡನ್ನು ತೊಗೊಳ್ಳಿ. ನೀವು ಯಾವ ಕಲರಲ್ಲಿ ಪಿಕಾಟ್ ಸ್ಟಿಚ್ ಮಾಡಿರ್ತೀರಲ್ವ ಅದೇ ಕಲರಿನ ಕಾಟನ್ ಥ್ರೆಡನ್ನು ತೊಗೊಳ್ಳಿ. ಇವಾಗ ಪಕ್ಕದಲ್ಲೇ ಇನ್ನೂ ಒಂದು ಪಿಕಾಟ್ ಸ್ಟಿಚ್ ಏನಿದೆ ಅದಕ್ಕೂ ನಾನು ಒಂದು ಟಾಕನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿ. ಇವಾಗ ಅದು ಮೋಟಿಫ್ ಬಂದು ಬಟ್ಟೆಗೆ ಅಟ್ಯಾಚ್ ಆಗಿದೆ. ಈಗ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಸೊ ಟರ್ನ್ ಮಾಡಿ ಒಂದು 2 to 3 ನಾಟ್ಸನ್ನು ಹಾಕ್ಕೊಬೇಕಲ್ಲಿ. ಸೊ ಒಂದು ಸ್ವಲ್ಪನೇ ಬಟ್ಟೆನ ತೊಗೊಂಡು ಹೀಗೆ ನಾಟನ್ನು ಮಾಡ್ಕೊಳ್ಳಿ. ಸೊ 2 to 3 ನಾಟ್ಸ್ ಹಾಕಿದಾಗ ಅಲ್ಲಿ ಅದು ಕರೆಕ್ಟಾಗಿ ಸೆಕ್ಯೂರ್ ಆಗುತ್ತೆ, ಬಿಚ್ಕೊಳೋದಿಲ್ಲ. ನಾಟ್ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ ಅದನ್ನು ಟ್ರಿಮ್ ಮಾಡ್ಕೊಂಬಿಡಿ. ಈಗ ಇದು ರೆಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ನೋಡೋಣ. ಈಗ ಈ ಥರ ಆ ಸಿಲ್ಕ್ ಥ್ರೆಡ್ ಬಂಚ್ ಏನಿದೆ ಅದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ಜೊತೆಗೆ ಮೋಟಿಫ್ನ ಟರ್ನ್ ಮಾಡಿ ನೋಡಿ, ಅಲ್ಲಿ ಬ್ಲೂ ಕಲರ್ ಪಾರ್ಟ್ ಇದೆ ಅಲ್ವಾ, ಡಬಲ್ ಕ್ರೋಶೆಟ್ ಹಾಕಿದ್ನಲ್ಲ ಅಲ್ಲಿಗೆ ನಾವು ಫ್ಯಾಬ್ರಿಕ್ ಗ್ಲೂವನ್ನು ಹಾಕ್ಕೊಳ್ಬೇಕು. ಸೊ ಸ್ವಲ್ಪ ಜಾಸ್ತಿನೇ ಫ್ಯಾಬ್ರಿಕ್ ಗ್ಲೂವನ್ನು ಹಾಕ್ಕೊಳ್ಳಿ. ಜಾಸ್ತಿ ಅಂದರೆ ತೀರಾ ಜಾಸ್ತಿ ಬೇಡ. ಕರೆಕ್ಟಾಗಿ ಆ ಬ್ಲೂ ಕಲರ್ ಏನಿದೆ ಅಲ್ವಾ ಅದು ಫುಲ್ಲಾಗಿ ಕವರ್ ಆಗಬೇಕು. ಅಷ್ಟಕ್ಕೆ ಫುಲ್ಲಾಗಿ ನಾವು ಫ್ಯಾಬ್ರಿಕ್ ಗ್ಲೂವನ್ನು ಅಪ್ಲೈ ಮಾಡ್ಕೊಳ್ಳೋಣ. ಸೊ ಒನ್ಸ್ ಅಪ್ಲೈ ಆದಮೇಲೆ ಕೆಳಗಡೆ ಏನು ಸಿಲ್ಕ್ ಥ್ರೆಡ್ ಬಂಚ್ ಇದೆ ಅಲ್ವಾ ಅದನ್ನು ಈವನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಸೊ ಫೆದರ್ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಎಲ್ಲ ಕಡೆ ಈವನಾಗಿ ಆ ಥ್ರೆಡ್ಸ್ ಬಂದು ಪ್ಲೇಸ್ ಆಗಬೇಕು. ನೆಕ್ಸ್ಟ್ ಇವಾಗ ಗ್ಲೂ ಹಾಕಿರೋ ಪಾರ್ಟನ್ನು ಇದ್ರ ಮೇಲೆ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಫಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡೋಣ.
ಡ್ರೈ ಆದಮೇಲೆ ಅದು ಫೆದರ್ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಬೇಕು. ನೋಡಿ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ಡ್ರೈ ಆದಮೇಲೆ ಈ ರೀತಿಯಾಗಿ ಕಾಣುತ್ತೆ. ಇವಾಗ ಇದನ್ನು ನಾವು ಟ್ರಿಮ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪ್ಗೆ ಬೇಕೋ ನೋಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಸೊ ಹೀಗೆ ಫಸ್ಟಿಗೆ ಒಂದು ಸೈಡಿಂದ ನಾವು ಸಿಸರ್ ತಗೊಂಡು ಟ್ರಿಮ್ ಮಾಡ್ತಾ ಬರಬೇಕು. ಸೊ ಲೆಂತ್ ಕೂಡ ನಿಮಗೆ ತುಂಬ ದೊಡ್ಡದಾಗಿ ಫೆದರ್ ಬೇಕು ಅಂದರೆ ಜಾಸ್ತಿ ಲೆಂತನ್ನು ತಗೊಳ್ಳಿ. ನೋಡಿ ನಾನು ಎರಡೂ ಸೈಡನ್ನು ಈ ರೀತಿಯಾಗಿ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಒಂಚೂರು ಪರ್ಫೆಕ್ಷನ್ ಬರಬೇಕು ಈ ಫೆದರ್ ಕಟ್ ಮಾಡೋದಕ್ಕೆ, ಆವಾಗೇ ಡಿಸೈನು ತುಂಬಾ ಲುಕ್ಕಾಗಿ ಬರುತ್ತೆ. ಹಾಗಾಗಿ ಎರಡೂ ಕಡೆ ಈವನ್ ಆಗಿ ಬರೋ ರೀತಿ ನಾವು ಕಟ್ಟನ್ನು ಮಾಡ್ಕೊಬೇಕು. ಸೊ ಇವಾಗ ಇನ್ನೂ ಒಂದು ಸೈಡನ್ನು ಎಕ್ಸ್ಟ್ರಾಸ್ ಎಲ್ಲ ಏನಿದೆ ಅಲ್ವಾ ಅದನ್ನು ಟ್ರಿಮ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲೇ ಇನ್ನೂ ಒಂದು ಫೆದರ್ ಕೂಡ ನಾನು ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಡಿಸೈನ್ ಬರುತ್ತೆ. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಈ ಥರ ನೀವು ಹಿಯರಿಂಗ್ಸ್ ಆಗು ಸಹ ಯೂಸ್ ಮಾಡ್ಕೊಬೋದು. ಹಿಯರಿಂಗ್ ಹುಕ್ ಬರುತ್ತೆ ಅಲ್ವ, ಅದನ್ನು ಹಾಕಿದ್ರೆ ಹಿಯರಿಂಗ್ಸ್ ಕೂಡ ರೆಡಿ ಆಗುತ್ತೆ. ಈವನ್ ನೆಕ್ಲೆಸ್ ಪೆಂಡೆಂಟ್ ಕೂಡ ನೀವು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಫೆದರ್ ಬೇಡ ಅಂದರೆ ಜಸ್ಟ್ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಮೋಟಿಫ್ ಮಾಡಿದ್ನಲ್ಲ ಆ ರಿಂಗ್ ಬೀಡನ್ನು ಯೂಸ್ ಮಾಡಿ ಅಲ್ಲಿಗೆ ನೀವು ಹಿಯರಿಂಗ್ ಹುಕ್ಕನ್ನು ಪ್ಲೇಸ್ ಮಾಡಿಕೊಂಡು ಹಿಯರಿಂಗ್ಸ್ನ ಮಾಡ್ಕೊಳ್ಬೋದು. ಜೊತೆಗೆ ಪಕ್ಕದಲ್ಲೇ ಇನ್ನೂ ಒಂದು ಫೆದರ್ ಏನಿದೆ ಅಲ್ವಾ ಅದನ್ನು ಇದೇ ಸೈಜ್ಗೆ ನಾನು ಕಟ್ ಕೂಡ ಮಾಡ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು 2 ಫೆದರ್ ಕೂಡ ರೆಡಿಯಾಗಿದೆ. ನಾನು 2 ಫೆದರ್ ಮಧ್ಯೆ ಜಾಸ್ತಿ ಗ್ಯಾಪನ್ನು ಕೊಟ್ಟಿದ್ದೀನಿ. ಸೊ ಬಿಕಾಸ್ ಈ ಡಿಸೈನ್ ಹತ್ತಿರ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ. ಇನ್ ಕೇಸ್ ನಿಮಗೆ ಇದು ತುಂಬ ದೂರ ಆಯಿತು ಅಂದರೆ ನೋಡಿ ಈ ಥರ ಆ ರಿಂಗ್ ಬೀಡಿನ ಮೋಟಿಫ್ ಇದೆಯಲ್ಲ ಅದನ್ನು ಮಿಡಲ್ಗೆ ಪ್ಲೇಸ್ ಮಾಡ್ಕೊಬೋದು. ಇದು ಸಹ ಒಂದು ಡಿಸೈನ್ ಆಗುತ್ತೆ. ಇದು ಬೇಡ ಅಂದರೆ ನೀವು ಆ್ಯಸ್ ಇಟ್ ಈಸ್ ಆಗು ಸಹ ಡಿಸೈನ್ನ ಮಾಡ್ಕೊಬೋದು. ಸೊ ಇದು ಬಂದು ಡಿಸೈನ್ದು ಫೈನಲ್ ಲುಕ್ ಆಗಿದೆ. ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವು ಸಹ ಈ ಡಿಸೈನ್ನ ಟ್ರೈ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್.